ಟೈಮ್ ಇವಾಗ 1:31 ಆಗಿದೆ. ಜಸ್ಟ್ ಊಟ ಆಯ್ತಾ. ಇವಾಗ ಬೋಟ್ ಮೀನ ಹಿಡಿಯೋಕ್ಕೆ ರೆಡಿ ಮಾಡ್ಕೊಳ್ತಿದ್ದಾರೆ. ಆ ಬೋಟ್ ಯಾವ ಥರ ರೆಡಿ ಆಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹೋಗೋಣ ಇವಾಗ. ಹಾಗಿದ್ರೆ ಏನಂತೀರಿ ಅಂಬರೀಶ್ ಅವರೇ? ಖುಷಿ ಆಗ್ತದೆ ಅದು ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ನೋಡ್ಬೇಕಂತ ನಮಗೂ ಕುತೂಹಲ ಇದೆ. ಹೋಗೋಣ. ಎಸ್ ಸರ್, ಡನ್. ನಾವು ಇವಾಗ ಆನ್ ದಿ ವೇ ಟು ಮಂಗಳೂರು ಓಲ್ಡ್ ಪೋರ್ಟ್ ಹತ್ರ ಇದ್ದೀವಿ. ಹಳೆ ಬಂದ್ರ ಹತ್ರ ಹೋಗ್ತಿದ್ದೇವೆ. ತುಂಬ ಚೆನ್ನಾಗಿದೆ. ಅವಾಗಲೇ ಕರೆದ್ರು ಅವ್ರು ಬನ್ನಿ ಸರ್ ಅಂತೇಳಿ. ತುಂಬ ಹಸಿವಾಗಿತ್ತು. ಊಟ ಮಾಡೋಕ್ಕೆ ಹೋಗಿದ್ವಿ. ಊಟ ಮುಗಿಸ್ಕೊಂಡು ಹೊಡ್ತಿದ್ದೇವೆ. ಲೈಫ್ ಏನಿದೆಲ್ಲ ಯಪ್ಪ ಎಷ್ಟು ಕಷ್ಟ. ನಿಜವಾಗ್ಲೂ ನನ್ನ ಲಾರಿ ಡ್ರೈವರ್ ಲೈಫ್ ಭಾಳ ಕಷ್ಟ ಅಂದ್ಕೊಂಡಿದ್ದೆ. ಬಟ್ ನಿಜವಾಗ್ಲೂ ಬೋಟ್ ಹೊಡಿತಾರಲ್ಲ, ಮೀನು ಹಿಡಿತಾರಲ್ಲ, ಅವ್ರ ಲೈಫ್ ಇನ್ನೂ ಕಷ್ಟ ಇದೆ ಅಪ್ಪ ಯಪ್ಪ. ಅವ್ರು ಹೇಳೋದು ನೋಡಿದ್ರೆ ಭಯ ಆಗುತ್ತಂತೆ. ಮೊನ್ನೆ ಒಂದು ಬೋಟ್ ಬ್ಲಾಸ್ಟ್ ಆಗಿಬಿಡ್ತಂತೆ, ಮತ್ತೊಂದು ಬೋಟ್ ಮುಳಿಗೆ ಹೋಯ್ತಂತೆ. ಏನು ಮಾಡ್ತೀರ, ಜೀವನ ಮಾಡಲೇಬೇಕಲ್ಲ. ಬಂದ್ವಿ ನಾವು ನಿಯರ್ ಟು ಲೊಕೇಶನ್ ಇದ್ದೀವಿ. ನಾವಿವಾಗ ನಿಮಗೆ ಬೋಟ್ ಟೂರ್ ಮಾಡಿಸ್ತೀವಿ. ಬೋಟ್ ಒಳಗಡೆ ಹೋಗ್ತಿದ್ದೇವೆ. ಆ ಕಡೆ ಹೋಗಿದ್ರ? ಇಲ್ಲ ಅಣ್ಣ, ಎಲ್ಲಿ ಹೋಗಿಲ್ಲ. ಹೌದಣ್ಣ. ಇದು 3 ಬೋಟ್ ಏನಿದೆ ಅಲ್ಲ, 3 ಬೋಟ್ ಇವ್ರ ಅಂತ. ಈ ಬೋಟ್ ಇನ್ಚಾರ್ಜ್ ಇವರೇ ಇದ್ದಾರೆ. ಓಕೆ. ನಾವು ಇವಾಗ ಬೋಟಿಗೆ ಬಂದಾಯ್ತಾ. ಇವಾಗ ಈ ಹೆಂಗಿರ್ತೈತಿ ಈ ಬೋಟ್ ಟೂರ್ ಮಾಡೋಣ ಅಂತ. ಹೆಂಗಿರ್ತೈತಿ ನೋಡೋಣ ಅಂತ. ಇವಾಗ ಇದೇ ನೋಡ್ತಿದ್ದೀರಿ. ಇದು ಫಿಶಿಂಗ್ ಹೋಗ್ತಿದಾರಲ್ಲ, ಇದು ನಿಯಮ ಪಾಲನೆ ಬೋರ್ಡ್ ಇದೆ. ಇದು ಮಸ್ಟ್ ಅಂಡ್ ಶುಡ್ ಫಾಲೋ ಮಾಡಲೇಬೇಕಾ. ಕ್ಯಾಪ್ಟನ್ ಚಕ್ರವರ್ತಿ ಅವರ? ಕ್ಯಾಪ್ಟನ್ ಚಕ್ರವರ್ತಿ. ಹಾಯ್ ಸರ್. ಸರ್ ಡೂಯಿಂಗ್ ಗುಡ್. ಹೌ ಅಬೌಟ್ ಯು? ನೀವು ಅಲ್ಲಿ ನೋಡ್ತಿದ್ರಿ. ಇವಾಗ ಬೋಟ್ ಟ್ರಯಲ್ ಹೋಗಿ ಬರ್ತಾ ಇದೆ. ತುಂಬ ಚೆನ್ನಾಗಿದೆ ಮಾತ್ರ. ಇವಾಗ ನಾವು ಹೋಗ್ತೀವಿ. ಇವಾಗ ನಮ್ಮ ಬೋಟ್ ರೆಡಿ ಆಗಿದೆ. ನಾವು ಇವಾಗ ಟ್ರಯಲ್ ಹೋಗ್ತಿದ್ದೇವೆ. ನಾವು ಮಂಗಳೂರಿನ ಓಲ್ಡ್ ಪೋರ್ಟ್ ಅಲ್ಲಿ ಇದ್ದೇವೆ. ಇವಾಗ ಯಾವ ತರ ಇರ್ತೈತಿ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ಇವಾಗ ಇದೊಂದು ಡಿಫ್ರೆಂಟ್ ವ್ಲಾಗ್ ಅಂತಾನೆ ಹೇಳ್ಬೋದು, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಫ್ರೆಂಡ್ಸ್, ಇಲ್ಲಿ ನೋಡ್ತಿದ್ದೀರಿ ನೀವು ನಾಗೇಂದ್ರ ಅವರ ಬೋಟ್ ಡ್ರೈವರ್ ಅದರ ಡ್ರೈವ್ ಮಾಡಕತ್ತಾರ. ಫ್ರೆಂಡ್ಸ್, ನಮ್ಮ ಬೋಟ್ ಇವಾಗ ಟ್ರಯಲ್ಗೆ ಹೊರಟು. ತುಂಬಾ ಚೆನ್ನಾಗಿದೆ ಮಾತ್ರ ವ್ಯೂ. ಒಂಥರ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡ್ತಿದ್ರಲ್ಲ, ಇದು ಮೀನ್ ಬಲೆ ಇದೆ. ಇವಾಗ ಇದೊಂದು ಬೋಟ್ ಅಂತಂದ್ರೆ ಬೋಟ್ ಅಲ್ಲಿ ಟೋಟಲ್ 8 ಮೆಂಬರ್ ಇರ್ತಾರ. ಒಬ್ಬ ಡ್ರೈವರ್ ಇರ್ತಾರ. ರಿಮೈನಿಂಗ್ 7 ಜನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಮೀನ್ ಹಿಡಿಯೋದು, ಮತ್ತೆ ಅದ ಬಲೆಗೆಲ್ಲ ಏನೋ ತೊಂದರೆ ಅಂದ್ರೆ ರೆಡಿ ಮಾಡೋದಿರ್ತಾರೆ, ಮತ್ತೆ ಅಡಿಗೆ ಮಾಡೋದು ಎಲ್ಲ ಮೇಂಟೆನೆನ್ಸ್ ಇಲ್ಲೇ ಮಾಡ್ತಾರ. ತುಂಬಾ ಚೆನ್ನಾಗಿದೆ ಇವ್ರ ಲೈಫ್. ಅಷ್ಟೇ ಕಷ್ಟ ಇದೆ. ಯಾವ ಟೈಮಲ್ಲಿ ಏನಾಗುತ್ತೆ ಅನ್ನೋದು ಹೇಳಕ್ ಬರಂಗಿಲ್ಲ. ರಿಯಲಿ ಅಂದ್ರೆ ರಿಯಲಿ ಹಾರ್ಡ್ ಇದೆ ಅಂತಾನೆ ಹೇಳ್ಬೋದು. ಅವ್ರ ಜೊತೆ ಮಾತಾಡಿದಾಗ ಗೊತ್ತಾಯ್ತು ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ ಅಂತ. ರಿಯಲಿ ದೇ ಆರ್ ದ ಗ್ರೇಟ್. ರಿಯಲಿ ಹ್ಯಾಟ್ಸ್ ಆಫ್ ಟು ದೆಮ್ ಅಂತ ಹೇಳ್ಬೋದು. ಇವಾಗ ನಮ್ ಜೊತೆ ಅಂಬರೀಶ್ ಅವರು ಇದಾರ. ನಾನು ಅಂಬರೀಶ್ ಅವರು ಎಕ್ಸ್ಪ್ಲೋರ್ ಮಾಡಕ್ ಹೊರಟಿದ್ದೇವೆ. ತುಂಬಾ ಚೆನ್ನಾಗಿದೆ. ಹೇಗೆ ಅನಿಸ್ತಿದೆ ಅಂಬರೀಶ್ ಸರ್? ತುಂಬಾ ಖುಷಿ ಆಯ್ತಿದೆ. ಇವ್ರ ಕಷ್ಟ ಕೇಳಿದ್ರೆ ನಮ್ಗೆ ಒಂಥರ ಭಯ ಆಗ್ತಾ ಇದೆ. ಅಷ್ಟು ಮೋಸ್ಟ್ ಅವರು ಏನ್ ಹೇಳ್ಬೇಕಪ್ಪ ಅಂತಂದ್ರ, ಅವ್ರಿಗೆ ಮೀನು ಸಿಕ್ಕರೆ ಅವ್ರಿಗೆ ಒಂದ್ ಸ್ವಲ್ಪ ಇದು ಏನ ಜೀವನ ಇಲ್ಲಪ್ಪ ಅಂತಂದ್ರೆ ಜೀವನ ಇಲ್ಲ ಅಂತ ಹೇಳ್ತಾ ಇದಾರೆ ಸರ್ ಅವರು. ಇಲ್ಲಿ ನೋಡ್ತಿದ್ದೀರಿ ನೀವು ಎಷ್ಟೊಂದು ಬೋಟ್ಗಳಿದೆ ಅನ್ನೋದನ್ನ. ಈ ಬೋಟ್ಗಳ ಬರೀ ಮೀನ್ ಹಿಡಿಯೋಕೆ ಯೂಸ್ ಮಾಡೋದು. ಒಂದಿನ ಬೋಟ್ ಒಳಗಡೆ ಹೋದ 10 ದಿನ ಬರಂಗಿಲ್ಲ ಅಂತೆ. ರಿಯಲಿ ಅವ್ರ ಲೈಫ್ ಏನಿದೆಲ್ಲ ರಿಯಲಿ ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು. ಫ್ರೆಂಡ್ಸ್, ನಾವಿವಾಗ ಮೀನು ಹಿಡಿತಾರಲ್ಲ ಬೋಟಲ್ಲಿ ಇದ್ದೇವೆ. ಟೋಟಲ್ ಆಗಿ 8 ಜನದ ಟೀಮ್ ಇರ್ತೈತೆ. ಅದರಲ್ಲಿ ಒಬ್ಬ ಡ್ರೈವರ್ ಇರ್ತಾರ. ಇವ್ರೇನಿದಾರ ಡೈಲಿ ಡೇ ಟು ಡೇ ಲೈಫ್ ಒಳಗಡೆ ಇವ್ರದ ಮೀನಾ ಹಿಡಿ ಕೆಲಸ ಆಗಿರ್ತೈತಿ. ಇವ್ರ ಮೀನಾ ಹಿಡ್ಕೊಂಡು ಬರ್ಬೇಕಂದ್ರೆ ಸುಮಾರು 10 ದಿವಸ ಬೇಕಾಗಿರ್ತೈತಿ. ಮೊದ್ಲು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವ್ರು ಬೇಕಾಗಿರೋದನ್ನ ಎಲ್ಲಾ ಫಿಲ್ ಮಾಡ್ಕೊಂತ ಸ್ಟೋರ್ ಮಾಡ್ಕೊಳ್ತಾರ. ನೀರಾಗಿರ್ಬೋದು, ಆಹಾರ ಆಗಿರ್ಬೋದು, ಎಲ್ಲಾನು ಸ್ಟೋರ್ ಮಾಡ್ಕೊಂಡ ಇವಾಗ ನಾಳೆ ಅದ್ರದ್ದು ಏನು ಪ್ರೊಸೀಜರ್ ಇರ್ತೈತಲ್ಲ, ಪೂಜೆ ಮಾಡ್ಕೊಂಡು ಹೊರಟ್ರೆ ಬರೋದು ಸುಮಾರು 10 ದಿನ ಆಗ್ತೈತಿ ಅಂತ. ಬಟ್ ಮೀನ ಬರ್ತೈತೋ ಇಲ್ಲೋ ಗೊತ್ತಿಲ್ಲ. ಬಟ್ ಅವ್ರ ಪ್ರಯತ್ನ ಅಂತ ಅವ್ರು ಮಾಡ್ತಿರ್ತಾರ. ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ ಲೈಫ್. ರಿಯಲಿ ಗ್ರೇಟ್ ಅಂತಾನೆ ಹೇಳ್ಬೋದು. ಇನ್ನಿಬ್ರು ಅಲ್ಲಿ ವರ್ಕ್ ಮಾಡಕತ್ತಾರ, ಅಷ್ಟ್ ಮಾತ್ರ ಹೇಳ್ಬೋದು. ಥ್ಯಾಂಕ್ ಯು. ಇವಾಗ ನಾಳೆ ಇವರು ಮೀನ್ ಹಿಡಕ್ ಹೋಗ್ತಾರ. ನೀರ್ ಸ್ಟೋರ್ ಮಾಡ್ಕೊಳಕ್ ಬಂದಿದ್ರು. ನೀರೆಲ್ಲ ಸ್ಟೋರ್ ಮಾಡಿ ಆಯ್ತಾ.
ನಾವು ಇನಿಷಿಯಲ್ ಪೊಸಿಷನ್ ಹೋಗ್ತಿದ್ದೇವೆ ಇವಾಗ. ನಾವಿವಾಗ ಬೋಟ್ನ ಪಾರ್ಕ್ ಮಾಡಕತ್ತೇವೆ. ಇವಾಗ ಬೋಟ್ನ ಯಾವ ಥರ ಕಟ್ಟಾರೆ ನೋಡಿ ನೀವು. ನಮ್ಮ ಬೋಟ್ ನೀರೆಲ್ಲ ತುಂಬ್ಕೊಂಡು ಬಂತು. ಇವಾಗ ನಾವು ಕೋಲ್ಡ್ ಸ್ಟೋರೇಜ್ ಇಂದ ಮೇಲ್ಗಡೆ ಹೋಗ್ತಾ ಇದ್ದೇವೆ ಇವಾಗ. ಫೈನಲಿ ನಾವು ಕೆಳಗಡೆಯಿಂದ ಮೇಲ್ಗಡೆ ಬಂದಾಯ್ತು. ಇವಾಗ ಕೋಲ್ಡ್ ಸ್ಟೋರೇಜ್ ಅನ್ನ ಕ್ಲೋಸ್ ಮಾಡ್ತಿದ್ದೇವೆ. ಫ್ರೆಂಡ್ಸ್, ನಾವಿವಾಗ ಬೋಟ್ ಓಡ್ಸಕ್ ಬಂದಿದ್ದೇವೆ. ಬೋಟ್ ಓಡ್ಸೋದು ಹಿಂಗೆ ನೋಡ್ರಿ, ಹಿಂಗೆ ಮಾಡ್ತಿರೋದು. ಬೋಟ್ ಹಂಗೆ ಮುಂದ್ಗಡೆ ಹೋಗ್ತಾ ಇದೆ. ಸ್ವಲ್ಪ ಹೇಳ್ಕೊಟ್ರೆ ಹೆಂಗ್ ಓಡಿಸ್ಬೇಕಂತೇಳಿ ಅವ್ರದ ಜಜ್ಮೆಂಟ್ ಮೇಲೆ ಮಾಡತ್ತೇನೆ. ಫ್ರೆಂಡ್ಸ್, ಇವಾಗ ಇಷ್ಟೋ ಮಟ್ಟ ಬೋಟಲ್ಲಿ ಲಾಗ್ ಮಾಡಿದ್ವಿ. ಚಾ ಕೊಟ್ರ, ಚಾ ಕುಡಿಯೋಣ ಇವಾಗ ರತ್ನಾಕರ್ ಸರ್ ಜೊತೆ. ಇವಾಗ ನಮ್ಮ ಜೊತೆ ಅಂಬರೀಶ್ ಅವರು ಜಾಯ್ನ್ ಆಗ್ತಾರೆ ಇವಾಗ. ಫ್ರೆಂಡ್ಸ್, ನಾವಿವಾಗ ಫಾತಿಮಾ ಬೋಟಲ್ಲಿದ್ದೇವೆ. ಆಲ್ಮೋಸ್ಟ್ ಆಲ್ ಬೋಟ್ ಒಳಗಡೆ ಇವತ್ತಿನ ಲಾಗ್ ಎಲ್ಲ ಮಾಡಿ ಆಯ್ತು. ನಾವಿವಾಗ ಎಲ್ಲ ಮುಗಿಸ್ಕೊಂಡು ನಮ್ಮ ರೂಮ್ ಕಡೆ ಹೋಗ್ತಿದ್ದೇವೆ. ಸ್ವಲ್ಪ ನಾವು ರೆಸ್ಟ್ ಮಾಡೋಣ. ಬೆಳಗ್ಗಿಂದ ಕಂಟಿನ್ಯೂಸ್ ವರ್ಕ್ ಮಾಡಿ 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 ಬೇಜಾರಾಗ್ಬಿಟ್ಟಿದೆ ಮಾತ್ರ. ಆಲ್ಮೋಸ್ಟ್ ಟೈಮ್ ಇವಾಗ 8 ಗಂಟೆ 15 ನಿಮಿಷ ಆಗಿದೆ. ನಾವಿವಾಗ ಅಡುಗೆ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಫೈನಲ್ ಡಿಸೈಡ್ ಆಗಿರೋದ ಉಪ್ಪಿಟ್ಟು. ಇವಾಗ ರವೆ ತೊಗೊಂಬರಕ್ಕೆ ಅಂಗಡಿ ಹೋಗ್ತಿದ್ದೀವಿ. ರವೆ ತೊಗೊಂಬಂದ ಇವಾಗ ಅಡುಗೆ ಮಾಡೋಣ ಅಂತ. ಇಲ್ಲಿ ಒಂದು ಅಂಗಡಿ ಬಂತು, ಇಲ್ಲಿ ರವೆ ತೊಗೊಳ್ತಿದ್ದೇವೆ. ಇವಾಗ ನಮ್ಮ ಸಂಗಣ್ಣವರು ರವೆ ಕೇಳ್ತಿದ್ದಾರೆ ಪ್ರೈಸ್ ಏನಿದೆ ಅನ್ನೋದು ಹೇಳಿ. ಆಲ್ಮೋಸ್ಟ್ ಆಲ್ ಬಾಂಬೆ ರವೆ ಇದೆ ಅಂತ ಕೇಳಾಯಿತು. ಬಾಂಬೆ ರವೆ ಉಪ್ಪಿಟ್ಟು ರವೆ ಇಲ್ಲಂತ. ನೋಡೋಣ ಎಲ್ಲಿ ಸಿಗುತ್ತೆ ನೋಡೋಣ. ಇಲ್ಲ ಅಂತಂದರೆ ಹಾಗೆ ಹೊರಗಡೆ ಹೋಗೋಣಂತೆ. ಮತ್ತು ಇಲ್ಲಾಂದರೆ ಏನಾದರೂ ಪ್ಲ್ಯಾನ್ ಮಾಡೋಣ. ಮತ್ತು ಬೇರೆ ಆಪ್ಷನೇ ಇಲ್ಲಲ್ಲ ಇವಾಗ. ಫೈನಲ್ ನಮ್ಮದು ಪ್ಲ್ಯಾನ್ ಚೇಂಜ್ ಆಯಿತು. ಉಪ್ಪಿಟ್ಟು ಹೋಗಿ ಇವಾಗ ಅವಲಕ್ಕಿ ಆಯಿತು. ಇವಾಗ ಅವಲಕ್ಕಿ ತೊಗೊಂಡು ಮನೆಗೆ ಹೊರಡೋಣ ಇವಾಗ. ಫೈನಲ್ ನಾವು ಬೇಕಾಗಿರುವಂಥ ಎಲ್ಲ ಐಟಮ್ನ ತೊಗೊಂಡು ಹೋಗ್ತಿದ್ದೇವೆ. ಇವಾಗ ಹೋಗಿ ಅಡುಗೆ ಮಾಡೋದು, ತಿನ್ನೋದು, ಮಕ್ಕೊಳ್ಳೋದು ಅಷ್ಟೇ. ಫ್ರೆಂಡ್ಸ್, ಟೈಮ್ ಇವಾಗ 10 ಗಂಟೆ 30 ನಿಮಿಷ ಆಗಿದೆ. ಆವಾಗಲೇ ನಾವು ಎಲ್ಲ ಐಟಮ್ಸ್ನ ತೊಗೊಂಬಂದ್ವಿ. ಎಲ್ಲ ಶಾಪಿಂಗ್ ಮಾಡ್ಕೊಂಡ್ವಿ. ಸಿಂಗಲ್ ಒಲಿ ಇರೋದ್ರಿಂದ ಟೈಮ್ ಜಾಸ್ತಿ ಬೇಕಾಗೈತಿ. ಇವಾಗ ಅಂಬರೀಷ್ ಅಣ್ಣವರ ಎಲ್ಲ ಕಟ್ ಮಾಡಿ ಕೊಟ್ಟಿದ್ದಾರೆ. ಆಮೇಲೆ ಸಂಗಣ್ಣವರು ಪಾಪ ಎಲ್ಲ ಪಾತ್ರೆ ತೊಳ್ಕೊಂಡು ಅರೇಂಜ್ಮೆಂಟ್ ಮಾಡಿಕೊಟ್ರೆ ನಾವು ಹಾಗೆ ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡಕತ್ತೀವಿ. ಇವಾಗ ತೋರಿಸ್ತೀನಿ ಯಾವುದೇ ಥರ ಆಗ್ತಿದೆ ಅನ್ನೋದನ್ನು. ಇಲ್ಲಿ ನೀವು ನೋಡಕತ್ತೀರಿ ನಮ್ಮ ಅಂಬರೀಷ್ ಅಣ್ಣವ್ರ ಎಲ್ಲ ಇವಾಗ ಕಟಿಂಗ್ ಮಾಡಿಕೊಟ್ರೆ. ಹಂಗೆ ಲೈಟಾಗಿ ನಾವು ಇಲ್ಲಿ ಅಡುಗೆ ಮಾಡ್ತಿದ್ದೀವಿ. ಅಡುಗೆ ಇನ್ ದ ಸೆನ್ಸ್ ಅವಲಕ್ಕಿಯನ್ನು ರೆಡಿ ಮಾಡ್ತಿದ್ದೀವಿ. ಎಲ್ಲ ಮಸಾಲೆ ಐಟಮ್ಸ್ ಇಟ್ಕೊಂಡಿದ್ದೀವಿ. ಹಾಗೆ ನಮ್ಮ ಸಂಗಣ್ಣವರು ಸ್ವಲ್ಪ ಲೈಟಾಗಿ ಸ್ನ್ಯಾಕ್ಸ್ ತಿನ್ನಕತ್ತಾರೆ. ಇವಾಗ ಆಲ್ಮೋಸ್ಟ್ ಆಲ್ ಫೈನಲ್ ಸ್ಟೇಜ್ ಹೋಗೈತೆ. ಒಗ್ಗರಣೆ ರೆಡಿ ಆದರೆ ಅವಲಕ್ಕಿ ತೋರಿಸಿ ತಿಂತಾ ಇರೋದೇ ತುಂಬ ಹಸಿವಾಗಿದೆ. ನಾಳೆ ಗಾಡಿ ಅನ್ಲೋಡ್ ಆಗ್ತೈತೆ ಅಂದ್ಕೊಂಡಿದ್ದೇವೆ. ನಾಳೆ ಗಾಡಿ ಅನ್ಲೋಡ್ ಆದರೆ ಮತ್ತೆ ಎಲ್ಲ ವರ್ಕ್ ಪೆಂಡಿಂಗ್ ಇದ್ದಿದ್ದು ರಿಸಾಲ್ವ್ ಆಗ್ತವೆ. ಫೈನಲಿ ತುಂಬ ಸಮಯಗಳ ನಂತರ ಅವಲಕ್ಕಿನ ಮಾಡಿದ್ವಿ. ಅವಲಕ್ಕಿ ತುಂಬ ಟೇಸ್ಟ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಟೈಮ್ ಇವಾಗ 11 ಗಂಟೆ ಆಗಿದೆ. ಟೇಸ್ಟ್ ಮಾಡ್ತೀನಿ, ಆಮೇಲೆ ಹೇಳ್ತೀನಿ. ಈಗ ನಾಟ್ ಬ್ಯಾಡ್. ಒಂಥರ ವಿಭಿನ್ನ ಅನುಭವ ಅಂತ ಹೇಳ್ಬೋದು. ಈ ಥರ ಎಕ್ಸ್ಪೀರಿಯನ್ಸ್ ಇದಿಲ್ಲ, ತುಂಬ ಅದ್ಭುತ ಅಂತ ಹೇಳ್ಬೋದು. ಇವಾಗ ಅಂಬರೀಷ್ ಅವ್ರಿಗೆ ಕೇಳೋಣ ಏನು ಹೇಳ್ತಾರೆ ನೋಡು. ಸರ್, ಅವಲಕ್ಕಿ ಅಂತ ಮಾಡಿದ್ವಿ, ಊಟ ಅಂತ ಸ್ಟಾರ್ಟ್ ಮಾಡಿದೆ. ಟೈಮ್ ತುಂಬ ಆಗಿದೆ. ಏನು ಅನ್ನಿಸ್ತಿದೆ ನಿಮಗೆ? ಸರ, ಇದು ಹೇಳೋದಕ್ಕಿಂತ ಮುಂಚೆ ಪೈಲ ಬ್ಯಾಟಿಂಗ್ ಮಾಡಿಬಿಟ್ಟು ಆಮೇಲೆ ಮಾತಾಡ್ಬೇಕಂತ ಅನಿಸ್ತಾ ಇದೆ. ಅಷ್ಟು ಸಖತ್ತಾಗಿದೆ. ಓಕೆ, ಹೌದ್ರಿ. ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ, ಅವಲಕ್ಕಿ ನೀವು ನಮಗೆ ಹೇಳ್ಕೊಡ್ತೀರ ಅಂತಂದು ತಿಳ್ಕೊಂಡಿದ್ದೆ. ಆ್ಯಕ್ಚುಲಿ ನೀವೇ ಮಾಡಿಬಿಟ್ರಿ. ಮತ್ತು ಏನು ಹೇಳ್ಬೇಕು ಅನ್ನೋದು ಗೊತ್ತಾಯ್ತಲ್ಲ, ಮಾತೇ ಬರ್ತಾ ಇಲ್ಲ ನನಗೆ. ಅಷ್ಟು ಸಖತ್ತಾಗ್ಬಿಟ್ಟಿದೆ. ತುಂಬ ತುಂಬ ಧನ್ಯವಾದಗಳು. ಓಕೆ ಸಂಗಣ್ಣವ್ರೆ, ನೀವು ಅವಲಕ್ಕಿನ ಟೇಸ್ಟ್ ಮಾಡಿರಿ. ಏನು ಸ್ವರ್ಗ. ಅಷ್ಟು ಸಖತ್ತಾಗ್ಬಿಟ್ಟಿದೆ. ಪೈಲ ಬ್ಯಾಟಿಂಗ್ ಮಾಡಿ ಆಮೇಲೆ ಮಾತಾಡ್ತೀನಿ. ಇವಾಗ ಸಂಗಣ್ಣವರ ಅವಲಕ್ಕಿನ ಟೇಸ್ಟ್ ಮಾಡ್ತಿದ್ದಾರೆ. ಸರ್, ಯಾವ ಥರ ಆಗಿದೆ ಅಂತ ಹೇಳಬೇಕು. ಸರ್, ಒಂದು ಮಾತು ಹೇಳ್ಬೇಕಂದ್ರೆ
ಮನೇಲಿ ತಾಯಿ ಕೈ ತುತ್ತು ತಿನ್ನೋದು ಒಂದೇ ಸರ್, ನೀವು ಮಾಡ್ರಿ ಇವತ್ತು ಅವಲಕ್ಕಿ ತಿನ್ನೋದು ಒಂದೇ ಸರ್. ನಮ್ ತಾಯಿನ ನೆನಪು ಬಂದ್ರಿ ಸರ್ ಇವತ್ತು ಅವಲಕ್ಕಿ ತಿಂದು. ಅಣ್ಣ ಅಂಬರೀಷ್ ಅವ್ರು ಹೇಳ್ಕೊಟ್ಟಿರೋದನ್ನ ನಾನು ಮಾಡಿರೋದು ಅಷ್ಟೇ ಸರ್. ಅವ್ರು ಹೇಳ್ಕೊಟ್ಟಿರೋ ಇಲ್ಲೋ ಗೊತ್ತಿಲ್ರಿ, ಆದ್ರೆ ನಮ್ ತಾಯಿ ಕೈ ತುತ್ತು ನೆನಪು ಬಂದಂಗ ಆತ್ ನೋಡ್ರಿ ಸರ್ ಇವತ್ತು. ಸರ್ ತುಂಬಾ ಸಂತೋಷ. ಏನೇ ಆಗಿದ್ರು ಆದ್ರೆ ನೀವು ನಮ್ ಜೊತೆ ಕೂಡಿ ನಮ್ಮ ಗಾಡಿ ಒಳಗಡೆ ನೀವು ನಮ್ ಜೊತೆ ಅಡಿಗೆ ನಮಗ್ ಮಾಡಿ ಕೊಡ್ತೀರ ಅಂತ ನಾವ್ ಅನ್ಕೊಂಡಿದ್ದಿಲ್ಲ ಸರ್. ಆದ್ರ ಅಡಿಗೆ ಅಂತೂ ಸೂಪರ್ ಸರ್. ನಮ್ ತಾಯಿ ನೆನಪು ಮಾತ್ರ ದೇವರೇ ಬಂತ್ರಿ ಇವತ್ತು. ಅಣ್ಣ ತುಂಬಾ ಸಂತೋಷ ನಿಮ್ಮ ಅನಿಸಿಕೆಗಳಿಗೆ. ಇವತ್ತು ಏನೇ ಕ್ರೆಡಿಟ್ಸ್ ಹೋದ್ರು ಅಂಬರೀಷ್ ಅವ್ರಿಗೆ ಹೋಗ್ಬೇಕು, ಯಾಕಂದ್ರೆ ಅದ್ರ ಹಿಂದೆ ನೀವು ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದೀರಿ. ನಾವು ಅಂಬರೀಷ್ ಅವ್ರಿಗೆ ಸ್ವಲ್ಪ ಸಹಾಯ ಮಾಡಿದ್ದೀನಿ ಅಷ್ಟೇ. ತುಂಬ ಸಂತೋಷ ಆಯ್ತಾ. ನೀವೆಲ್ಲರೂ ಖುಷಿಯಿಂದ ಊಟ ಮಾಡ್ತಿದ್ರಿ, ನಾನು ಖುಷಿಯಿಂದ ಊಟ ಮಾಡ್ತಿದ್ದೀನಿ. ಎಲ್ಲರೂ ಇದ್ದಾರೆ ಇಲ್ಲ, ಅಂಬರೀಷ್ ಅವರು ಇಲ್ಲೇ ಇದ್ದಾರೆ. ಫುಲ್ ಹ್ಯಾಪಿ ಸರ್. ಎಸ್ ಸರ್. ಊಟ ಆದ್ಮೇಲೆ ಮತ್ತೆ ಕನೆಕ್ಟ್ ಆಗೋಣ ಅಂತ ಸರ್. ನಮ್ಗೆ ಒಂದ್ ಮಾತು ಕೇಳ್ಬೇಕ್ರಿ. ಹೇಳಿ ಅಣ್ಣ. ಇದು ನಾವು ಕಟ್ಟಿಂಗ್ ಮಾಡಿ ಕೊಟ್ಟಿದ್ದು ಇಂಪಾರ್ಟೆಂಟ್ ಆಗಲ್ಲ ಸರ್. ಇದ್ರಾಗ ಅದು ಏನ್ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ನಾವು ಕಟ್ಟಿಂಗ್ ಮಾಡಿ ಕೊಡ್ತೀವಿ ಅಷ್ಟೇ ಸರ್. ಅದರಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪನ್ನು ಹಾಕಿ ಅಂತೇಳಿ ನಾವು ಯೂಟ್ಯೂಬ್ದಾಗ ಭಾಳ ಸಲ ನೋಡಿನಿ ಸರ್. ಆದ್ರೆ ಅದು ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಹಾಕಂತೇಳಿ ನಾವು ಯೂಟ್ಯೂಬ್ದಾಗ ನೋಡಿದ್ವಿ. ಅದಕ್ಕೆ ಕರೆಕ್ಟ್ ಉಪ್ಪು ಹಾಕಿದ ಅಂದ್ರೆ ನೀವೇ ಸರ್. ಆದ್ರೆ ಗುಡ್ರಿ ನಾವೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸರ್, ನಮ್ಮ ತಾಯಿ ಕೈ ತುತ್ತು ತಿನ್ನೋದೇನೋ ನೀವು ಮಾಡಿರೋ ಅಡಿಗೆ ತಿನ್ನೋದೇನೋ ಒಂದೇ ಆಯ್ತು ನೋಡ್ರಿ ಸರ್. ಸರ್ ತುಂಬ ತುಂಬ ಧನ್ಯವಾದಗಳ. ಇದು ಕ್ರೆಡಿಟ್ಸ್ ನನ್ಗೆ ಒಬ್ಬನಿಗೆ ಅಂದ್ರೆ ಕಷ್ಟ ಆಗ್ತೈತೆ. ಯಾಕಂತಂದ್ರೆ ನನ್ನ ಜೊತೆ ನೀವು ಸಹಕಾರ ನೀಡಿದ್ರಿ, ನೀವು ಹೆಲ್ಪ್ ಮಾಡಿದಿರಿ, ಅಂಬರೀಷ್ ಅವರು ಹೆಲ್ಪ್ ಮಾಡಿದಾರ. ಸೇರಿದನೇ ಎಲ್ಲ ಅಡಿಗೆ ಆಗಿದೆ. ಇದನ್ನ ಎಲ್ಲರೂ ಸೇರಿ ತಗೊಳ್ಳೋಣ ಇದನ್ನ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಲ್ಲ ಸರ್, ನಾವು ಆಕ್ಚುಲಿ ಕಟ್ಟಿಂಗ್ ಸರ್ ನಾವು ಮಾಡಿರೋದು ಆಕ್ಚುಲಿ ಕಟ್ಟಿಂಗ್ ರೀ. ನಾವು ಅದರಲ್ಲಿ ಹಾಕೋ ಪದಾರ್ಥಗಳಲ್ಲಿ ಹಾಕಿದ್ ನೀವಲ್ಲ ಸರ್, ಅದರಿಂದ ಟೇಸ್ಟ್ ಬಂದಿರೋದು. ಕಟ್ಟಿಂಗ್ ಇದ್ರ ಅಂತ ಟೇಸ್ಟ್ ಬರಕ್ ಸಾಧ್ಯನೇ ಇಲ್ಲ ಸರ್. ಓಕೆ ಸರ್, ತುಂಬ ಥ್ಯಾಂಕ್ ಯು ನಿಮ್ಮ ಮಾತಿಗೆ. ಶೋರ್ ಸರ್, ಹಾಗೆ ಥ್ಯಾಂಕ್ ಯು ಸರ್. ಓಕೆ, ಫೈನಲ್ ಆಗಿ ಊಟ ಆಯ್ತಾ. ಊಟ ಅಂದ್ರೆ ಅವಲಕ್ಕಿ ಜಬರ್ದಸ್ತ್ ಅವಲಕ್ಕಿ ಆಗಿದ್ವು, ಮಸ್ತ್ ಇತ್ತು ಅಂತ ಹೇಳ್ಬೋದು. ಇವಾಗ ಅಂಬರೀಷ್ ಅವರು ಹೇಳಿದಾರೆ ಅವಾಗಲೇ, ಏನಪ್ಪ ಅಂದ್ರೆ ಬ್ಯಾಟಿಂಗ್ ಮಾಡಿದಾದ್ಮೇಲೆ ಮಾತಾಡ್ತೀನಿ ಅಂದಿದ್ದಾರೆ. ಮಾತಾಡ್ಸೋಣ ಇವಾಗ, ಏನು ಹೇಳ್ತಾರೆ ಕೇಳೋಣ. ಅಂಬರೀಷ್ ಅವರೇ, ಬ್ಯಾಟಿಂಗ್ ಆದ್ಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ರಿ. ಹೌದು, ನಾವು ವೇಟ್ ಮಾಡ್ತಿದ್ದೀನಿ ತಾವೇನು ಮಾತಾಡ್ತೀರಿ ಅಂತ. ಹಾಂ ಸರ್. ಸರ ಮತ್ತು ಇನ್ನೂ ಸ್ವಲ್ಪ ಜಾಸ್ತಿ ಇರ್ತದೆ ಸರ್, ಇನ್ನೂ ಊಟ ಮಾಡ್ತಿದ್ದೆ ಏನೋ. ಮತ್ತು ಈಗ ಊಟ ಮಾಡಿದಕ್ಕೂ ಈ ನಮ್ಮ ಹೊಟ್ಟಿಗೆ ಬರೋಬ್ಬರಿ ಆಯ್ತು ಸರ. ಈಗೇನಿಲ್ಲ ಸರ, ಬೆಳಗ್ಗೆ ಇವಾಗ ನೀವು ಹೇಳ್ಕೊಡ್ತೀರಿ, ಇವಾಗ ನೀವು ಹೇಳ್ಕೊಡ್ತಾರ ಅಂತಂದು ತಿಳ್ಕೊಂಡಿದ್ದೆ, ನೀವು ಏನು ಹೇಳ್ಕೊಳ್ಳಿಲ್ಲ. ಬೆಳಗ್ಗೆ ಇದೇ ಅವಲಕ್ಕಿನ ಇವಾಗ ಏನು ಮಾಡಿದಾರಲ್ಲ, ಇವಾಗ ಏನು ಊಟ ಮಾಡಿದ್ವಲ್ಲ ಸರ, ಅದೇ ಥರನ ಬೆಳಗ್ಗೆ ನೀವು ಮಾಡಿ ನಮಗೆ ಹೇಳ್ಕೊಟ್ರೈತಲ್ಲ ಸರ, ಫೈನಲಾಗಿ ನಾವು ಕಲ್ಕೋತೀವಿ ಸರ. ಮತ್ತು ಬೆಳಗ್ಗೆ ಮತ್ತೆ ಏನು ಊಟ ಮಾಡ್ತೀವಲ್ಲ ಸರ, ಅವಾಗ ಮತ್ತೆ ಮನಗಂಡಾಗತ್ತೆ ಸರ. ಇವಾಗ ಅಂಕರ್ ಬ್ಯಾಟಿಂಗ್ ಸಖತ್ ಬ್ಯಾಟಿಂಗ್ ಆಯ್ತು, ಮಕ್ಕೊಂಬಿಡ್ತೀವಿ ಸರ್ ಈಗ. ಎಸ್ ಸರ್. ಮಂಜುನಾಥ್ ನಿಮ್ಮೊಂದಿಗೆ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು 2 ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್ ನಿಮಗೆ. ಧನ್ಯವಾದಗಳು ಸರ್ ತಮ್ಮ ಕೂಡ. ಸಂಗಮೇಶ್ ಅವರೇ, ಟೈಮ್ ತುಂಬ ಹೊತ್ತಾಯಿತು. ಫೈನಲಿಗೆ ನಾವೆಲ್ಲರೂ ಜೊತೆ ಸೇರಿ ಅಡುಗೆ ಮಾಡಿಕೊಂಡು ಊಟ ಮಾಡಿದ್ವಿ. ಇವತ್ತಿನ ದಿನ ಹೇಗಿತ್ತು, ಇವತ್ತಿನ ಲಾಗ್ ಯಾವ ಥರ ಇತ್ತು, ನಿಮ್ಮ ಅನುಭವನ ನಮ್ಮ ಜೊತೆ ಹಂಚ್ಕೋಬೋದಾ? ಸರ್, ನಾನು ನಿಮ್ಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ರೀ. ನಾವು ಇವತ್ತಿಗೆ 5 ಡೇಸ್ ಆಯ್ತು ಸರ್ ನೀವು ನಮ್ಮ ಜೊತೆ ಕೂಡಿ. 5 ಡೇಸ್ಲಿದ್ರು ನೀವು ನಮ್ಗೆ ಇವತ್ತು ಸರ್ಪ್ರೈಸ್ ಕೊಟ್ರಿ ಸರ್. ಏನಪ್ಪ ಅಂದ್ರೆ 5 ಡೇಸ್ಲಿದ್ರು ನೀವು ನಮ್ಮ ಜೊತೆ ಅಡುಗೆನೇ ಮಾಡಿಲ್ಲ, ಏನೂ ಇಲ್ಲ ಸರ್. ಇವತ್ತೊಂದೇ ಸಲ ನಮಗೆ ಅವಲಕ್ಕಿ ಮಾಡಿ ತಿನಿಸಿ ಮಾತ್ರ ನಮ್ಮ ತಾಯಿನೇ ನೆನಪು ಮಾಡಿದ್ರಿ ಸರ್ ನೀವು. ಅದೊಂದು ಹೇಳ್ತೀನಿ ರೀ. ಕರ್ನಾಟಕ ಜನತೆಗೆ ಹೇಳಕ್ಕೆ ಇಷ್ಟಪಡೋದೇನಪ್ಪ ಅಂದರೆ, ಮಂಜುನಾಥ್ ನಿಮ್ಮೊಂದಿಗೆ ಯೂಟ್ಯೂಬ್ ಚಾನಲ್ ಇದೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಂದೊಂದು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ತಮ್ಮ ಮಾತಿಗೆ ತುಂಬ ತುಂಬ ಧನ್ಯವಾದಗಳು. ನಿಮಗೂ ಕೂಡ ಧನ್ಯವಾದಗಳು ಸರ್. ಫೈನಲಿ ಸಕ್ಸಸ್ಫುಲ್ಲಾಗಿ 5 ದಿನಗಳ ಕಾಲ ಇವತ್ತಿಗೆ ಮುಗೀತು. ಅವ್ರು ನನಗೆ ಸಂಗಮೇಶ್ ಮತ್ತು ಅಂಬರೀಷ್ ಮತ್ತು ಸಂಗಮೇಶ್ ಅವರು ತುಂಬ ಅಂದರೆ ತುಂಬ ಪ್ರೀತಿ ತೋರಿಸಿದ್ದಾರೆ. ಪ್ರತಿಯೊಂದಕ್ಕೂ ಚೆನ್ನಾಗಿ ಕೇರ್ ಮಾಡಿದ್ದಾರೆ. ಯಾವುದೇ ತೊಂದರೆಗಳು ಆಗದಿರೋ ಥರ ನಾನು ನೋಡ್ಕೊಂಡಿದ್ದಾರೆ. ಅವರಿಗೆ ನಾನು ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಅವರು ನನಗೆ ಈ ಅವಕಾಶವನ್ನು ನೀಡಿದ್ದಾರೆ. ನಾನು ಹೃದಯಪೂರ್ವಕ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂತಂದರೆ ಅವ್ರು ತೋರಿಸಿರೋಷ್ಟು ಪ್ರೀತಿನ ಮತ್ತು ಬೇರೆ ಯಾರೂ ತೋರಿಸಿಲ್ಲ ನನಗೆ. ಯಾಕಂದರೆ ನಾನು ಒಂದ್ಸಲಿ ಅವ್ರಿಗೆ ಕೇಳಿದೆ, ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ಈ ಥರ ಮಾಡುತ್ತೇನೆ ಅಂದ್ಕೊಂಡಿದ್ದೀನಿ, ಏನೋ ವಿಭಿನ್ನವಾದ ಒಂದು ಪ್ರಯತ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ ಸರ್, ತಾವು ಸಹಕಾರ ಕೊಡ್ಬೋದು ಅಂತ ಕೇಳಿದರೆ ಒಂದೇ ಮಾತು ಹೇಳಿದ್ರು ಅವರು. ಏನಪ್ಪ ಅಂತಂದರೆ, ಸರಿ, ಅವ್ರು ಲೈಕ್ ಅ ಫ್ಯಾಮಿಲಿ, ನಾವು ನಿಮ್ಮ ಜೊತೆ ಇದ್ದೇವೆ ಸರ್, ನೀವು ಬರ್ತೀವಿ ಅಂತಂದರೆ ನಾವು ಎಲ್ಲದಕ್ಕೂ ರೆಡಿ ಇದ್ದೇವೆ ಸರ್, ಏನು ತೊಂದರೆ ಇಲ್ಲ, ನೀವು ಯಾವತ್ತು ಹೇಳ್ತೀರಿ ಹೇಳಿ, ಒಂದು ಡೇಟ್ ಕೊಡಿ, ನಾವೆಲ್ಲನೂ ರೆಡಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ
ಅದೇ ಥರ ನನಗೆ ಅವರು ಸಹಕಾರ ನೀಡಿದ್ದಾರೆ. ಅದೇ ಮಾತನ್ನು ಅವರು ಉಳಿಸ್ಕೊಂಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ಪ್ರೀತಿಗೆ, ಅವರ ಸಹಕಾರಕ್ಕೆ ನಾನು ಯಾವಾಗಲೂ ಅವರಿಗೆ ಆಭಾರಿಯಾಗಿರ್ತೀನಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಂದಿನಂತೆ ಇವತ್ತಿನ ಲಾಗ್ನ ಮುಗಿಸೋ ಸಮಯ ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕೂಡ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಯಾಕಂದರೆ ವಿಭಿನ್ನವಾದ ಪ್ರಯತ್ನ ಮಾಡ್ತಾ ಇರ್ತೀನಿ. ಯಾಕಂತಂದರೆ ಮನೆ ಬಿಟ್ಟು ಇವತ್ತು 5 ದಿನ ಆಯಿತು. ಯಾಕಂತಂದರೆ ತುಂಬ ಕಷ್ಟ ಇರುತ್ತೆ. ಡ್ರೈವರ್ ಲೈಫ್ ಜೀವನ ಯಾವ ಥರ ಇರುತ್ತೆ ಅನ್ನೋ ತಿಳಿಸೋದು ಪ್ರಯತ್ನ ಆಗಿತ್ತು. ಅವ್ರಿಗಂತೂ ತುಂಬ ಕಷ್ಟ ಇದೆ. ನನಗೆ ಇವಾಗ ಗೊತ್ತಾಯಿತು, ನಾವು ಸುಮ್ಮನೆ ಏನೋ ಸರಳಾಗಿ ಮಾತಾಡ್ಬಿಡ್ತೇವೆ ಬೇರೆಯವ್ರಿಗೆ. ಬಟ್ ಅವರ ಪೊಸಿಷನಲ್ಲಿ ನಿಂತು ನಾವು ಯೋಚನೆ ಮಾಡಿದಾಗ ನಾವು ಮಾಡೋದು ಒಂಥರ ತಪ್ಪು ಅನಿಸುತ್ತೆ. ಅದೇ ಎಲ್ರಿಗೂ ನಾನು ಏನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂತಂದರೆ, ಯಾರೇ ನಮ್ಮ ಡ್ರೈವರ್ಸ್ ಆಗಿರ್ಬೋದು, ಅವ್ರನ್ನೆಲ್ಲರೂ ನೀವು ನೋಡಿದರೆ ಅವ್ರು ಒಳ್ಳೆ ಥರ ಟ್ರೀಟ್ ಮಾಡಿ, ಅವರು ಒಳ್ಳೆ ಮನಸ್ಸಿರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಟೈಮ್ ತುಂಬ ಲೇಟ್ ಆಯಿತು. ಗುಡ್ ನೈಟ್.